ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮಾನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ.
ಕಾರ್ಯಕ್ರಮಕ್ಕೆ ಆಗಮಿಸುವಂತ ಡಾಕ್ಟರ್ ಪುಷ್ಪಾ ಯಂಗರ್ ಮೇಡಮ್ ಅವರು. ಹೇಳಿದ್ರೆ ಕೇವಲ ಅಲ್ಲೇ ಓಡಾಡಿ ಯಾರು ಓಡಾಡಿ. ಹಾಗೆ ಅವರ ಸಹೋದರಂತ ಶ್ರೀಮತಿ ವೈದೇಹಿ ಅವರು, ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ನಾಲ್ಕು ಬಾಲಕೃಷ್ಣರವರು, ನಮ್ಮ ಬಸವ ಸ್ವಾಮಿಗಳು, ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರ. ತಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಈಗ ನಿಮ್ಮೆಲ್ಲರ ಚಾಮುಂಡಿಯ ಆರಾಧನೆಯಲ್ಲಿ ನಾವು ಇಡೀ ಆಷಾಢ ಮಾಸವನ್ನು ಕಳೆಯುತ್ತೇವೆ. ಆ ಚಾಮುಂಡಿಯ ಒಂದು ಭಾಗ್ಯ ಎತ್ತರದಲ್ಲಿ ಕೂತ್ಕೊಂಡವಳು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾಳೆ. ನಾವು ಯಾವತ್ತು ಸತ್ಕರ್ಮಶಾಲಿ ಆಗ್ತೀವೋ ಅವಳು ಎಲ್ಲವನ್ನೂ ಸುಲಲಿತವಾಗಿ, ಸುಸಜ್ಜಿತವಾಗಿ, ವ್ಯವಸ್ಥೆಯಾಗಿ ನಾಡನ್ನು ನೋಡ್ಕೊಳ್ತಾಳೆ. ನಾವು ಯಾವತ್ತು ಸಂಸ್ಕಾರಹೀನರು, ಸಂಸ್ಕೃತಿಹೀನರಾಗ್ತೀವೋ ಅವತ್ತು ಅವಳೊಂಚೂರು ಕಣ್ಣು ತೆರೀತಾಳೆ. ಆ ಕಣ್ಣು ಬಿಟ್ಟು ನೋಡಿದಾಗ ನಾವೆಲ್ಲ ಅವಳ ಇಚ್ಛೆಯಂತೆ ನಡ್ಕೊಳ್ತೇವೆ. ಬಂಧುಗಳೇ, ಇವತ್ತು ಈ ಶಾಕಂಬರಿ ಧಾರ್ಮಿಕ ಕೇಂದ್ರದಲ್ಲಿ ನಾನು ಆಕ್ಚುಲಿ ಸಾಮಾನ್ಯ ಎಲ್ಲ ಬಿಟ್ಬಿಡೋಣ ಕಂಪ್ಲೀಟ್ ಅನ್ನೋ ಉದ್ದೇಶಕ್ಕಾಗಲೇ ಬಂದಿದ್ದೇನೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಮಹಿಳಾ ಸಂಘದವರು, ನಮ್ಮ ಸಂಘದವರು ಎಲ್ಲರೂ ಎಲ್ಲ ಈ ಸಲ ಮಾಡಬೇಕು, ಬನ್ನಿ ಮಾಡ್ತೀವಿ ಅಂತಂದಾಗ ಬೇಡ ಅನ್ನೋಕ್ಕಾಗಲಿಲ್ಲ. ಹಾಗೆ ಚಾಮುಂಡಿ ವರ್ಧಂತಿಯನ್ನು ಪ್ರತಿಯೊಂದು ವರ್ಷವೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಚಾಮುಂಡಿ ವರ್ಧಂತಿಯನ್ನು ಇವತ್ತು ಮಾಡ್ತಾ ಚಾಮುಂಡೇಶ್ವರಿ ಕೃಪಾಕಟಾಕ್ಷಕ್ಕೆ ಎಲ್ಲ ಸಜ್ಜನರು ನಾವು ಅವಳ ಕೃಪಾಕಟಾಕ್ಷಕ್ಕೆ ಒಳಗಾಗಿದ್ದೀವಿ. ಬಂಧುಗಳೇ, ಇವತ್ತು ನನ್ನ ಜನ್ಮದಿನ. ಆ ತಾಯಿಯ ಆಶೀರ್ವಾದದಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯರಿಂದ ನಾನು ಸಾಮಾನ್ಯ ಹಿರಿಯರನ್ನ ವ್ಯಾಪಿಸ್ಕೊಂಡು ಬದುಕ್ತಾ ಇದ್ದೀನಿ. ಹಿರಿಯರ ಆಶೀರ್ವಾದವನ್ನು ವ್ಯಾಪಿಸ್ಕೊಂಡು ಬದುಕ್ತಾ ಇದ್ದೀನಿ. ಅವರ ಆಶೀರ್ವಾದವನ್ನು ಬೇಡ್ತಾ ಬದುಕ್ತಾ ಇದ್ದೀನಿ. ಹಾಗಾಗಿ ನನಗೆ ಹಿರಿಯರು ಅಂದರೆ ಬಹಳ ಪ್ರೀತಿ, ಗೌರವ. ಆದರೆ ಇವತ್ತಿನ ಈ ಜನ್ಮದಿನದ ಕಾರ್ಯಕ್ರಮಕ್ಕೆ ಹಿರಿಯರು, ಸಾಹಿತಿಗಳಾದಂಥ ನಮ್ಮ ಬಹಳ ನನ್ನ ಪ್ರೀತಿ ಪಾತ್ರ. ಪಾಪ ಈಗಲೂ ನಾನು ಮೊನ್ನೆ ಫೋನ್ ಮಾಡಿದಾಗ ಇಲ್ಲ ಜಯಿಸ್ರೆ ಖಂಡಿತ ಬರ್ತೀನಿ ಅಂತ ಒಂದು ಹಿರಿಯರು ನಮ್ಮ ಜೊತೆ ಇರಬೇಕಾದ್ರೆ ನಮಗೆ ಆ ಆಶೀರ್ವಾದಕ್ಕಿಂತ ಯಾವುದೂ ಕಮ್ಮಿ ಇಲ್ಲ. ಡಾಕ್ಟರ್ CP ಕೃಷ್ಣಕುಮಾರ್ ಅವರು ಇವತ್ತು ಬಂದಿದ್ದಾರೆ. ಅವರು ನನ್ನ ಆಶೀರ್ವಾದವನ್ನು ಅವರಿಂದ ನಾನು ಪೂರ್ಣವಾಗಿ ಬೇಡ್ತೇನೆ. ಅದೇ ರೀತಿ ನಮ್ಮ ಈ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದಂಥ ಶ್ರೀವತ್ಸ ಅವರು, ನಮ್ಮೆಲ್ಲ ಪ್ರೀತಿಪಾತ್ರರು, ಇಡೀ ಕ್ಷೇತ್ರ ಪ್ರೀತಿಪಾತ್ರರಾದಂಥ ಶ್ರೀವತ್ಸ ಅವರು ಬಂದಿದ್ದಾರೆ. ಅವ್ರ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವ್ರಿಗೂ ನಾನು ತಾಯಿಯ ಆಶೀರ್ವಾದವನ್ನು ಬೇಡ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಪಾಪ ಎಷ್ಟೇ ಕೆಲಸ ಕಾರ್ಯಗಳು ಬಿಟ್ಟರು ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಜೋಯಿಸ್ರೆ ಅಂತ ಬಾಯಿ ತುಂಬ ಮಾತಾಡಿ ಹರಿಸಿ ನಮ್ಮ ಕ್ಷೇತ್ರದ ಮಾಜಿ MLAಗಳಾದಂಥ ಸೋಮಶೇಖರ್ ಜಿ ಅವ್ರಿಗೂ ನನ್ನ ತಾಯಿ ಆಶೀರ್ವಾದ ಬೇಡ್ತಾ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಅವರಿಗೆ ಸ್ವಾಗತ ಬಯಸ್ತಾರೆ. ಅದೇ ರೀತಿ ಹಿರಿಯರಾದಂಥ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಬಹಳ ಇಲ್ಲಿ ಇವರು 3 ಜನ ಅದೇನು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೋ, ಪಟ್ಟಿಕೆರೆ ಗೋಪಾಲು, YD ರಾಜಣ್ಣ, ಚಂದ್ರು, ಇವರು 3 ಜನ ಬಹಳ ಇವತ್ತು ಮೈಸೂರಿಗೆ ನಾನು 22ನೇ ವರ್ಷ, ಸಾಮಾನ್ಯ 20 ಹೊಟ್ಟದಲ್ಲೂ 3 ಜನ ಇರ್ತಾರೆ. ಅದೊಂದೇ ಸಂತೋಷ ನನಗೆ. ಹಾಗಾಗಿ ಅವರೆಲ್ಲರಿಗೂ ನನ್ನ ತಾಯಿ ಆಶೀರ್ವಾದವನ್ನು ಬೇಡ್ತಾ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನನ್ನ ಹಿತೈಷಿಗಳು, ಪರಮಾಪ್ತರು ಬಹಳ ಅವರಿವತ್ತು ಆಕ್ಚುಲಿ ಎಲ್ಲೋ ಏನಪ್ಪ ಮಸಾಜ್ ಅದೆಲ್ಲ ಸೇರ್ಕೊಂಡಿದ್ರು. ಅಲ್ಲಿ 3-4 ದಿನ ಆಗಿತ್ತು. ನಮ್ಮ MGR ಅರಸವರು ಇಲ್ಲ ಇವತ್ತು ಹೋಗ್ಬೇಕು ಅಂತ ಡಾಕ್ಟರ್ ಹತ್ರ ಹೊಡೆದಾಡಿದ್ರೆ ಬೆಳಗ್ಗೆ ಬರ್ತಾ ಇದ್ದೀನಿ ಅಂದ್ರು. ಅಲ್ಲಿಂದ ಬಂದಿದ್ದಾರೆ. ಅವ್ರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ತಾಯಿ ಆಶೀರ್ವಾದ ಅವ್ರ ಮೇಲೆ ಸಂಪೂರ್ಣವಾಗಿರಲಿ. ಅದೇ ರೀತಿ ನನ್ನ ಹೋರಾಟಕ್ಕೆ, ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರಾದಂಥ ಮೂಗೂರು ನಂಜುಂಡಸ್ವಾಮಿ ಅವರು ಎಲ್ಲಿದ್ದರೂ ಇವತ್ತಿನವರು ಯಾವ ಇದಕ್ಕೂ
ತೋರಿಸಿಲ್ಲ. ಅವ್ರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಒಂದು ತಾಯಿ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಕೇಳ್ತೀನಿ. ಅದೇ ರೀತಿ ನನ್ನ ಏರಿಯಾದ ಅದೇ ರೀತಿ ಈ ನಮ್ಮ ದೇವೈನುಂಡಿಯ ಶಿವನ ದೇವಸ್ಥಾನದ ಅಧ್ಯಕ್ಷರಾದಂತಹ ಪರಶೋತ್ನವರು, ಶೇಖರ್ ಮೂರ್ತಿಗಳು, ಸುರೇಶು, ಬಾಬು ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ತಾಯಿ ಆಶೀರ್ವಾದದೊಂದಿಗೆ ಮತ್ತೆ ನಮ್ಮ ಹಿತೈಷಿಗಳಾದಂಥ ಬಸವರಾಜು, ಉತ್ತಮ್ ಮೋಹನ್, ಅಶೋಕ್, ಸುರೇಶು ಎಲ್ಲ ಇವರು ಪ್ರತಿ ಬಾಲಕೃಷ್ಣ ಎಲ್ಲರಿಗೂ ನಾನು ನನ್ನ ಸಾಷ್ಟಾಂಗ ನಮಸ್ಕಾರ ಮತ್ತು ನನ್ನ ಕೃತಜ್ಞತೆಯನ್ನು ತಿಳಿಸ್ತಾ, ಇದೆಲ್ಲದಕ್ಕಿಂತ ಮುಂಚೆಯಾಗಿ ಹೋಟೆಲ್ಲು ದೋಸೆ ಪಾಯಿಂಟು ಅದನ್ನು ದೋಸೆ ಪಾಯಿಂಟು ರಘುನಂದನ್ನು ದಂಪತಿಗಳು ಬಂದಿದ್ದಾರೆ. ಅವರು ನನ್ನ ಕೃತಜ್ಞತೆಯನ್ನು ತಿಳಿಸ್ತಾ, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ನಟರಾಜಲ್ಲಿ ಸೇವೆ ಮಾಡ್ತಾ ಇರ್ತಾರೆ, ಏನೋ ಮಾಡ್ತಾರೆ ಎನ್ನುವುದು ಇಲ್ಲವೇ ಇಲ್ಲ. ಈಗ 1 ತಿಂಗಳು ಮುಂಚೆ ಎಲ್ಲೋ ಇದು ನೀವು ಗ್ಯಾಪ್ ಸಿಗೋಣ 15ನೇ ತಾರೀಕು ಬರ್ತ್ಡೇ ಅಂದರು ಅಷ್ಟೇ. ಯಾಕೆಂದ್ರೆ ನಾವೆಲ್ಲ ಒಂದು ಮಳೆ ಬಿಸಿಲು ಗಾಳಿಗೆ ಒಂದು ಮರ, ಅದೇ ಛತ್ರಿ, ಮಳೆಗಾಗಿ ನಿಂತ್ಕೊಳ್ತೀವಿ. ಹಾಗೆ ನಾನು ಹಿರಿಯರಾದಂಥ ಮಿತ್ರ ಸಮಾನರಾದಂಥ ರಘುರಾಮ್ ವಾಜಪೇಯಿ ಅವರು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಇಡೀ ಎಲ್ಲರನ್ನೆಲ್ಲ ಕರೆಸಿದ್ದಾರೆ. ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ, ಎಲ್ಲ ವಿರೋಚನೆ ಆಯ್ತೀವಿ ರಘುರಾಮ್ನೇ ಬಿಟ್ಟುಬಿಟ್ರು ಅಂತ. ಇಲ್ಲ, ಇವ್ರನ್ನೆಲ್ಲ ಕರೆಸಿದವರು ಅವರ ಕಾರ್ಯಕ್ರಮದ ಅಧ್ಯಕ್ಷರು. ಅವ್ರ ನೆರಳಲ್ಲಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ನನ್ನ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆ ಮತ್ತು ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ಎಲ್ಲ ಬಂದಿರೋರು ಪತ್ರಕರ್ತ ಮಿತ್ರರು ಪಾಪ 10 ಗಂಟೆ ಕರೆಕ್ಟಾಗಿ ಬಂದರು. ಅದೇ ನೋಡಿ ವಿಶ್ವಾಸ. 11:15 ಆಯಿತು. 10:15, 10:20 ಬಂದವರು ಮಿತ್ರರು, ಅವರೆಲ್ಲ ಕಾಯ್ತಾ ಇದ್ದಾರೆ. ನಿಮ್ಮೆಲ್ಲ ಪ್ರೀತಿ ಪಾತ್ರರು ಮಹಿಳಾ ಸಂಘದ ವಿಜಯಲಕ್ಷ್ಮಿ ಇರ್ಬೋದು. ಮತ್ತೆ ಪಾಪ ಎಲ್ಲ ಬಂದಿದ್ದಾರೆ. ಇದರಲ್ಲಿ ನಮ್ಮ ಹಿರಿಯರು ಮಹಿಳಾ ಸಂಘ ಅಧ್ಯಕ್ಷರು ಅವರು ಬೆಳಗ್ಗೆ ಹೇಳ್ತಿದ್ರು, ನಾನು ಕಳಿಸ್ತಾ ಇದ್ದೀನಿ ಬರ್ತಿದ್ದೀರಾ ಮೇಡಮ್ ಅಂದಾಗ, ಹೌದು ನಿಮ್ಮ ಹಿಂದೆನೇ ಹೊರಟೋಯ್ತು ಬ್ರಾಹ್ಮಣ ಸಂಘ ಅಂದರು. ಜೋಯಿಸ್ರೆ ನಿಮ್ಮ ಹಿಂದೆನೇ ಹೊರಟೋಯ್ತು ಬ್ರಾಹ್ಮಣ ಸಂಘ, ನಾವೆಲ್ಲ ಎಷ್ಟು ಆಕ್ಟಿವಿಟಿ ಮಾಡಿದ್ದು, ಇದೆಲ್ಲ ಒಂಥರ ಇದಾಗಿದೆ ಅಂತ ಒಂದು ನಾನು ಹಿಂದಿಂದು ಕಟ್ಕೊಂಡು ಬೆಂಗಳೂರಿಗೆ ಬನ್ನಿ ಮೇಡಮ್ ಅಂತ ಕರ್ಕೊಂಡು ಇಬ್ಬರನ್ನು ಎಲ್ಲ ಒಂದು EC ಮೀಟಿಂಗು ಎಲ್ಲದಕ್ಕೂ ಕರ್ಕೊಂಡು ಹೋಗಿ ಅವರು ನನ್ನ ಜೊತೆಗೂ ಬ್ರಾಹ್ಮಣ ಸಂಘದ ಕೆಲಸ ಮಾಡ್ತಾರೆ. ನನ್ನ ತಾಯಿಯಿಂದ ಸಮಾನರಾದಂಥ ಪುಷ್ಪಾ ಹಿಂಗಾರು ಮತ್ತೆ ವೈದೇಹಿ ಅವರು, ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರದೊಂದಿಗೆ ನಾನು ಸ್ವಾಗತ. ಮತ್ತೆ ಇದೇ ರೀತಿ ನಮ್ಮ ಸಾಹಿತ್ಯಾಸಕ್ತರು ಬಹಳ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಎಲ್ಲ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಕ್ಕಂಥ ರತ್ನ ಹಾಲಪ್ಪಗೌಡರು, ನಮ್ಮ ಮಹಿಳಾ ಸಂಘದ ವಿಜಯಲಕ್ಷ್ಮಿ ಅವರು, ಚಂಚಲ ಅವರು, ಎಲ್ಲರ ಹೆಸರನ್ನು ಹೇಳಬೇಕು, ಯಾರ ಹೆಸರು ಗೊತ್ತಿಲ್ಲ. ಹಾಗಾಗಿ ಬಂದಿರೋರು ಎಲ್ಲರಿಗೂ ಆ ತಾಯಿ ಚಾಮುಂಡಿಗೆ ಆಶೀರ್ವಾದ ಮಾಡಿ ಎಲ್ಲ ಸುಖವಾಗಿ ಸಂತೋಷವಾಗಿರೋಣ. ಲತಾ ಮೋಹನ್ ಇಬ್ಬರು ಎಲ್ಲರಿಗೂ, ಮತ್ತೆ ನಮ್ಮ ಎಲ್ಲ ಸಹಪಾಠಿಗಳಾದಂಥ ಇಲ್ಲಿ ಇರ್ತಕ್ಕಂಥ ನಮ್ಮ ಅಮೋಘ ನಾಗರಾಜು, ನಮ್ಮ ಪ್ರಭಾಕರು, ಕಿಟ್ಟಿ, ನಮ್ಮ ಸತೀಶು ಡ್ರೈವಿಂಗ್ ಸ್ಕೂಲು, ಎಲ್ಲರಿಗೂ ನಮ್ಮ ಅಶೋಕು, ಸುರೇಶು ಎಡಹಳ್ಳಿ, ವಾಸು ಎಲ್ಲರಿಗೂ ಹಿರಿಯರಾದಂಥ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ, ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಎಲ್ಲರೂ ಬಂದು ಅಯ್ಯೋ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡುವಂತಹ ಶ್ರೀ ತಬ್ಬಿಯ ನಟರಾಜೋತ್ಸವಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ, ಹಾಗೆ ಅವರ ಎಲ್ಲ ಬೆಳವಣಿಗೆಗೆ ಕಾರಣಕರ್ತರು ನಮ್ಮ ಮೇಡಮ್. ನಿಜವಾಗ್ಲೂ ಇವತ್ತು ಮಂಗಳವಾರ ಇಲ್ಲ ಅಂದ್ರೆ ಜೋಯಿಸ್ರವ್ರಿಗೆ ಒಂದು ಬೆನ್ನೆಲುಬೆ ಇದ್ದಾಗಿರ್ತಿತ್ತು. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದೇ ಇರ್ತಾರೆ ಅನ್ನೋದಕ್ಕೆ ನಿಜವಾಗ್ಲೂ ನಮ್ಮ ಮಂಗಳ ಮೇಡಮ್ ಕಾರಣಗೊತ್ತು. ಹಾಗೆ ಅವರ ಮಕ್ಕಳಾದಂತ ನಮ್ಮನ ಇಬ್ಬರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಮಡಿಕೇರಿ ಗೋಪಾಲ್ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಡಾಕ್ಟರ್ ವಿಜಯ, ಡಾಕ್ಟರ್ ನಮ್ಮ ಹಂಸಾ ಗೋಪಾಲ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಬಹಳಷ್ಟು ಜನ ಬಾಂಧವರು ಬಂದಿದ್ದಾರೆ, ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಶಾಕಂಬರಿ ಯೋಗದವರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ, ನನಗೆ ಆವಾಗಿಂದ ನಮ್ಮ ಶಾಕಂಬರಿ ಕೃಷ್ಣ ಅವರು ನಮ್ಮದೇ ಮೊದಲ ಹಾರ ಅವರಿಗೆ
ಕರೀರಿ ಅಂತ ಅವನಿಂದ ಹೇಳ್ತಾ ಇದ್ದಾರೆ. ಶಾಖಾಮರಿ ಟ್ರಸ್ಟ್ನ ಎಲ್ಲ ಸದಸ್ಯರು ಕೂಡ ದಯಮಾಡಿ ಬಂದು ಅವರಿಗೆ
ಸುಂದರ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗವಹಿಸಿದ್ವಿ ಬಂಧುಗಳೇ. ಮೈಸೂರಿನ ಪ್ರತಿಷ್ಠಿತ ಮತ್ತು ಹೆಸರಾಂತ ಶ್ರೀಯುತ ನಟರಾಜ್ ಜೋಯಿಸ್ ಅವರ 62ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಇವತ್ತು ಈ ಒಂದು ಜಾಗದಲ್ಲಿ ಸೇರಿದ್ವಿ ಬಂಧುಗಳೇ. ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರಿನ ಹಿರಿಯರಾದಂಥ ಸಾಹಿತ್ಯ ಕ್ಷೇತ್ರದ ಹಿರಿಯರಾದಂಥ ಡಾಕ್ಟರ್ CPK ಸರ್ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ದಿಗ್ಗಜರುಗಳೆಲ್ಲ ವೇದಿಕೆ ಮೇಲಿದ್ದಾರೆ. ಎಲ್ಲ ರೀತಿಯ ಹಿರಿಯರು, ಹೋರಾಟಗಾರರು, ನಮ್ಮ ಆರ್ಎಸ್ಎಸ್ ಅವರು ಎಲ್ಲರೂ ವೇದಿಕೆ ಮೇಲಿದ್ದಾರೆ ಬಂಧುಗಳೇ. ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ನಟರಾಜ್ ಜೋಯಿಸ್ ಅವರ ಹುಟ್ಟುಹಬ್ಬದ ನಿಮಿತ್ತ ನಾವು ನೀವೆಲ್ಲರೂ ಸೇರಿದ್ದೀವಿ. ಈಗಾಗಲೇ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಬರ್ತಾ ಇರುವಂತ ನಟರಾಜ್ ಜೋಯಿಸರು ಇವತ್ತು ಯಾವ ಧಾರ್ಮಿಕ ಏನು ನಂಬಿಕೆಗಳು ಅಥವಾ ಶ್ರದ್ಧೆಗಳು ಏನೋ ಅದಕ್ಕೆ ಪೂರಕವಾದಂತ ವಾತಾವರಣವನ್ನ ಕಲ್ಪಿಸ್ಕೊಟ್ಟು ಇಲ್ಲಿ ಆ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶದ ಜೊತೆಗೆ ಹಿರಿಯರಿಗೆ ಯಾರಿಗೆ ಮನೆಯಲ್ಲಿ ನೋಡ್ಕೊಳ್ಳಕ್ಕೆ ಅಸೌಕರ್ಯ ಇದೆ, ಒಂಟೊಂಟೆ ಇರ್ತಾರೆ, ಆ ತರದವ್ರಿಗೂ ಇಲ್ಲಿ ವ್ಯವಸ್ಥೆ ಮಾಡೋ ಮುಖಾಂತರ ವೃದ್ಧರಿಗೆ ನೆರವನ್ನ ನೀಡ್ತಾ ಇರುವಂತ ನಟರಾಜ್ ಜೋಯಿಸ್ ಅವರ ಈ ಶಾಕಂಬರಿ ಟ್ರಸ್ಟ್ ಅಲ್ಲೇ ನಾವೆಲ್ಲರೂ ಸೇರಿದ್ದೀವಿ. ಅಂದ್ರೆ ಸಮಾಜದಲ್ಲಿ ಹಿರಿಯರಿಗೆ ಗೌರವ ಕೊಡುವಂಥದ್ದನ್ನ, ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳುವಂತ ಒಂದು ವಿಶೇಷವಾದಂತ ಕರ್ತವ್ಯವನ್ನ, ಕಾಳಜಿಯನ್ನ ನಟರಾಜ್ ಜೋಯಿಸರು ಈ ಜಾಗದಲ್ಲಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ. ಈ ರೀತಿಯಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮದ ಕಲ್ಪನೆ ಕಡಿಮೆ ಆಗಬೇಕು ಸಮಾಜದಲ್ಲಿ, ಮನೆಯಲ್ಲಿ ಮಕ್ಕಳೇ ನೋಡ್ಕೊಳ್ಳುವಂಗೆ ಆಗಬೇಕು ಅನ್ನೋದು ನಾವು ಬಯಸ್ತಾ ಇರ್ತೀವಿ. ಆದರೆ ಅನೇಕ ಜನರಿಗೆ ಈ ರೀತಿಯಲ್ಲಿ ಸೌಕರ್ಯ ಬೇಕು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಈ ಜಾಗದಲ್ಲಿ ಅನೇಕ ಜನಕ್ಕೆ ನೆರವಾಗ್ತಾ ಇರುವಂತ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿರುವಂತ ನಟರಾಜ್ ಜೋಯಿಸರಿಗೆ ಮತ್ತೊಮ್ಮೆ ಶುಭಾಶಯವನ್ನ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹಾರೈಕೆಯೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ ಬಂಧುಗಳ. ಜೋಯಿಸರ ಶಾಸಕರ ಮುಂದೆ ಮತ್ತು ಜೋಯಿಸರ ಅಭಿಮಾನಿಗಳ ಮುಂದೆ ನನ್ನದು ಅತ್ಯಂತ ಚುಟುಕಾಗಿ ಒಂದು ಮನವಿ ಸಲ್ಲಿಸ್ಕೊತಾ ಇದ್ದೇನೆ ಶಾಸಕರಲ್ಲಿ. ಸರ್, ಸಮಾಜದಲ್ಲಿ ಅರ್ಹತೆ ಇದ್ದು ಅವಕಾಶ ವಂಚಿತರಾದವರು ಬಹಳಷ್ಟು ಜನ ಇದ್ದಾರೆ. ಅಡಿಕೆ ಒಂದೇ ನಿಮಿಷ, ನಿಮ್ಮ ಕಣ್ಣೆದುರುಗಡೆ
ಅವಳಿ ಜವಳಿ ಇದ್ದಾರೆ ಸರ್ ನಮ್ಮಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ. ಒಂದು ನಟರಾಜ್ ವೈದ್ಯರು, ಇನ್ನೊಂದು ವಾಜಪೇಯಿ ಅವರು. ಅವರಿಬ್ಬರು ಈ ಸಮಾಜದ ಎರಡು ಕಣ್ಣುಗಳಾಗಿದ್ದಾರೆ. ತಮಗೆ ಶಾಸಕರಾಗಿ ಅವಕಾಶ ಸಿಕ್ಕಿದಾಗ ಅವರಿಗೆ ಸಿಕ್ಕಬೇಕಾದ ಸ್ಥಾನಮಾನಗಳ ಪಡಿಸ್ಕೊಡಿ ಅಂತೇಳಿ ಎರಡು ಮಾತುಗಳನ್ನು ನಾವೆಲ್ಲರೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸೇರಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಟರಾಜ್ ವೈದ್ಯರವರ ಮೊದಲಿಂದಲೂ ಕೂಡ ನಾನು ಕಳೆದ ಒಂದು 2 ದಶಕಗಳಿಂದಲೂ ಕೂಡ ಬಹಳ ಹತ್ತಿರದಿಂದ ನೋಡುವಂಥವ್ರು. ನಮ್ಮನ್ನ ಅವರ ಮನೆಯ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯನ್ನು ತೋರಿಸಿದಂಥವ್ರು ನಮಗೆ ನಟರಾಜ್ ವೈದ್ಯರವರು. ಅವ್ರು ಕರೆದಂಥ ಒಂದು ಕಾರ್ಯಕ್ರಮಕ್ಕೆ ಬರದೇ ಆದರೆ 2ನೇ ಕಾರ್ಯಕ್ರಮಕ್ಕೆ ಅವ್ರು ನಮಗೆ ಬಿಡೋದೇ ಇಲ್ಲ. ಅವರು ಅಲ್ಲಿ ಲೆಕ್ಕ ಹಾಕೊಂಡಿರ್ತಾರೆ. ಅವರು ನೋಡು, ಅವತ್ತು ಕರೆದೇ ಬರೆಯಲ್ಲ, ಇವತ್ತು ಕರೆದೇ ಬರೆಯಲ್ಲ, ಇದಕ್ಕೆ ನೀವು ಬರದೇ ಹೋದ್ರೆ ಅಂತ ಆ ರೀತಿಯ ಒಂದು ಪ್ರೀತಿಯ ಅದು ನಮಗೆ ಯಾವ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡಕ್ಕೆ ಆಗಲ್ಲ. ಅಂತ ವಿಶೇಷವಾದ ವ್ಯಕ್ತಿತ್ವ ನಟರಾಜ್ ವೈದ್ಯರವ್ರದ್ದು. ಅವ್ರು ಮಾಡುವಂಥ ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದು ಒಂದು ಸಣ್ಣ ಕಾರ್ಯಕ್ರಮ ಇರ್ಬೋದು, ದೊಡ್ಡ ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಅದರದ್ದೇ ಆದ ವ್ಯಾಪ್ತಿ, ಅದರದ್ದೇ ಆದ ಒಂದು ಚಿಂತನೆ ಮತ್ತೆ ಅದರದ್ದೇ ಆದ ಮೌಲ್ಯ, ಒಂದು ಘನತೆ ಇರ್ತದೆ. ಅವರು ಮಾಡುವಂಥ ಒಂದೊಂದು ಕಾರ್ಯಕ್ರಮಗಳು ತಾವೆಲ್ಲರೂ ಕೂಡ ಗಮನಿಸಿದ್ರಿ. ನೀವು ಯಾರು ಕೂಡ ಅವರನ್ನು ಹತ್ತಿರದಿಂದ ಬಂದಂಥವ್ರು, ಅವರೆಲ್ಲ ಕಾರ್ಯಕ್ರಮಗಳು ಕೂಡ ಸಕ್ರಿಯವಾಗಿರುವಂಥವ್ರು. ಅವರಿಗೆ ಎಲ್ರಿಗೂ ಕರೆಸಿ ಒಂದು ಊಟ ಹಾಕೋದು ಅಂತಿದೆಯಲ್ಲ, ಅದು ಬಹಳ ಪ್ರೀತಿಯಾದಂಥದ್ದು. ಅವರಿಗೆ ಒಂದು ಊಟ ಹಾಕೋದವ್ರಿಗೆ ಒಂದು ಪ್ರೀತಿ ಅದು. ಅದರಲ್ಲೂ ವಿಶೇಷವಾಗಿ ಇವತ್ತು ಏನು ಹಿರಿಯರ ಈ ಮನೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರಲ್ಲ, ಇದು ಬಹಳ ಶ್ರೇಷ್ಠವಾದಂಥದ್ದು. ಏಕೆಂದ್ರೆ ಅವರು ಯಾವಾಗ ಹೇಳ್ತಾ ಇರ್ತಾರೆ, ಹಿರಿಯರ ಆಶೀರ್ವಾದ ಇರಬೇಕು, ಕಿರಿಯರನ್ನ ನಾವು ಪ್ರೋತ್ಸಾಹಿಸಬೇಕು, ಆ ಮೂಲಕ ಸಮಾಜವನ್ನು ಕಟ್ಟುವ, ಸಮುದಾಯವನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು ಅಂತ ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ. ಮತ್ತೆ ಎಲ್ಲ ಕಾಲಕ್ಕೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಕಲಾಕೂಟ ಇರ್ಬೋದು, ನಮ್ಮ ಹೋರಾಟಗಾರರಿಗಿರ್ಬೋದು, ನಿರಂತರವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಅವರನ್ನ ಪ್ರೋತ್ಸಾಹ ಮಾಡ್ತಾ, ಅವರಿಗೆ ಎಲ್ಲ ಸಹಕಾರಗಳನ್ನು ನೀಡ್ತಾ ನಮ್ಮೆಲ್ಲರಿಗೂ ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತೇನು ಹಿರಿಯರಾದ CP ಕೆರವರ ಕಾರ್ಯಕ್ರಮದಲ್ಲಿದ್ದು ಅವ್ರಿಗೆ ಆಶೀರ್ವಾದವನ್ನ ಮಾಡ್ತಾ ಇರೋದು ಕೂಡ ನಟರಾಜ್ ವೈದ್ಯರವರ ಆ ಸೇವಾ ಒಂದು ವಿಸ್ತೀರ್ಣತೆ ಇನ್ನಷ್ಟು ಕೂಡ ಆಗಲಿ ಅನ್ನೋದು ಅವರ ಭಾವನೆ. ಜೊತೆಗೆ ನಮ್ಮ ಶ್ರೀವತ್ಸರವರು, ನಾನು ಯಾವಾಗಲೂ ಕೂಡ ಅವ್ರ ಬಗ್ಗೆ ಒಂದು ಮಾತಾಡ್ತಾ ಇರ್ತೀನಿ. ಸಾಮಾನ್ಯರಲ್ಲಿ ಸಾಮಾನ್ಯರು, ಕಾರ್ಯಕರ್ತರಲ್ಲಿ ಇನ್ನೂ ಕಾರ್ಯಕರ್ತರು, ದಾಸಾನು ದಾಸ ಅಂತ ಏನ್ ಹೇಳ್ತಾರೆ ದಾಸರು. ಆ ರೀತಿ ನಾನು ಇನ್ನೂ ಕೂಡ ಚಿಕ್ಕವನೇ ಎನ್ನುವ ಹೇಳುವ, ಏನು ಶಿವಶರಣೆಗಿಂತ ನಾನು ಕಿರಿಯ ಅಂತ ಹೇಳೋ ಮಾತಲ್ಲಿ ಪದೇ ಪದೇ ಅವರು ಹೇಳ್ತಾ ಇರ್ತಾರೆ. ಅಂದ್ರೆ ಬದುಕಿನಲ್ಲಿ ಅವರು ಅದೇ ರೀತಿ ಬಂದಂಥದ್ದು ಕೂಡ. ಅವರಿವತ್ತು ಉನ್ನತ ಸ್ಥಾನವನ್ನು ಹೇಳಿದ ಎಲ್ಲ ಕಾರಣಕ್ಕಾಗಿ ಅವರು ಈ ಕಾರ್ಯಕ್ರಮದಲ್ಲಿದ್ದು ಅವರು ಬಿಡುವಿಲ್ಲದ ಚಟುವಟಿಕೆ, ನಮಗೆಲ್ಲ ಗೊತ್ತಿದೆ. ಒಬ್ಬರು ಶಾಸಕರು ಅಂತ ಹೇಳಿದ್ರೆ, ಜನಪ್ರತಿನಿಧಿ ಅಂತ ಹೇಳಿದ್ರೆ, ಆದರೂ ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತ ಹೇಳೋದು ನಟರಾಜ್ ವೈದ್ಯರ ಮೇಲಿನ ಪ್ರೀತಿ, ಆ ಕುಟುಂಬದ ಮೇಲೆ ಇರುವಂತಹ ವಿಶ್ವಾಸ ಇವತ್ತು ಅವರನ್ನು ಕೂರಿಸಿದೆ. ಅವರಿಗೆ ಅಂತ ಒಂದು ವಿಶಿಷ್ಟವಾದ ಎಲ್ಲರ ಔದಾರ್ಯವನ್ನ, ಎಲ್ಲರ ಪ್ರೀತಿಯನ್ನ ತಮ್ಮ ಬದುಕಿನದ್ದಕ್ಕೂ ಕೂಡ ಇಟ್ಕೊಂಡು ಬಂದಂತವರು ನಟರಾಜ್ ವೈದ್ಯರವರು. ಅವರ ಈ 65 ವರ್ಷ ಇನ್ನು 100 ಆಗಲಿ 120 ಆಗಲಿ, ಅವರ 62 ನಾವು ಇನ್ನು 100 ವರ್ಷ ಮುಂದೆ ಇದೀವಿ ನಾವೆಲ್ಲ. 62, 100 ಆಗಲಿ 120 ಆಗಲಿ, ಅವರ ಕುಟುಂಬ ಇನ್ನಷ್ಟು ಕೂಡ ಸದಾಕಾಲ ಸುಖಕರವಾಗಿರಲಿ ಅಂತ ನಾನು ಕೂಡ ನಮ್ಮ ಸಾಹಿತ್ಯ ಪರಿಷತ್ತು ಕಲಾಕೂಟದ ಪರವಾಗಿ ಅವರಿಗೆ ತುಂಬ ಹೃದಯದ ಆರೈಕೆಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಎಲ್ಲ ಕಡೆ ಚಾಮುಂಡಿ ವರ್ಧಂತಿಗಳು, ಪೂಜೆಗಳು ಕರೆಯೋರು ಇರ್ತಾರೆ. ಈಗ ಹೇಳಿದ್ರಲ್ಲ ನಮ್ಮ ರಾಜಣ್ಣ ಗೋಪಾಲ್, ಈ ಎಲ್ಲ ಕಾರ್ಯಕ್ರಮಗಳು ಇರ್ತಾರೆ, ಮಾಡ್ತಾರೆ. ಅಷ್ಟೇ ನಾನು ಒಂದು ಮಾತು ಹೇಳಿದ್ದೀನಿ MLAಗೆ, ನಿಮ್ಮ ಕರೀಕೆ ಬಂದಾಗ, ನಿಮ್ಮನ್ನು ನೋಡಕ್ಕೆ ಬಂದಾಗ ತಾತ್ಸಾರ ಮಾಡಬೇಡಿ. ಅವ್ರು ಯಾರು ನಿಮ್ಮನ್ನು ಏನೂ ಕೇಳಕ್ಕೆ ಬರಲ್ಲ. ಏನೋ ಒಂದು ಖುಷಿ. ಇವತ್ತು ತೀರಾ ಹತ್ರಕ್ಕೆ ಎಲ್ಲರೂ ಬರ್ತಾರೆ. MLA ಆಗಲಿ, ಮಿನಿಸ್ಟರ್ ಆಗಲಿ, ಎಲ್ಲ ಸಾಮಾನ್ಯರು ಯಾರು ಬೇಕಾದ್ರೂ ಹತ್ರಕ್ಕೆ ಹೋಗೋದು, ಆ ತರ ಬಂದಿದೆ. ಹಿಂದೆ ನಾವು ಈ ಒಬ್ಬರನ್ನ ನೋಡ್ಬೇಕು ಅಂದ್ರೆ ಅಷ್ಟು ದೂರ ನಿಂತ್ಕೊಳ್ಳೋ. ಅವ್ರು ಯಾವ ಯಾರು ಬೇಡ, ಒಬ್ಬ ತಹಶೀಲ್ದಾರ ನೋಡ್ಬೇಕಾದ್ರೆ ಅಷ್ಟೇ. ಇನ್ನು MLA ಗಾತು ಅಂತೆ. ನಮ್ಗೆ ಊರಲ್ಲಿ MLA ಶ್ರೀಕಂಠಯ್ಯನವ್ರು ಬರ್ತಿದ್ದಾರೆ ಅಂದ್ರೆ ಅವತ್ತು ಊರಲ್ಲಿ ಹುಡುಗರೊಬ್ರು ಎದುರುಗಡೆ ಓಡಾಡೋ ಹಾಗಿಲ್ಲ, ಮಾಡೋ ಹಾಗಿಲ್ಲ. ಅಲ್ಲಿ ಯಾರು ಇರ್ತಾರೆ ಅವರೇ ಇರ್ಬೇಕು. ಇವತ್ತು ಸಮಾಜ ಬದಲಾಗಿದೆ, ಹಾಗೆ ಎಲ್ಲರೂ ಬರ್ತಾರೆ. ಹಿಂದೆ ಇದ್ದವರೆಲ್ಲ ಮಾಡಿ ತಪ್ಪು ಹೇಳ್ತೀನಿ. ನೀವು ಬೀದಿಲಿ ಸಿಕ್ಕರಾಗ ಒಬ್ಬನ್ನ ಅಂತ ಮಾತಾಡಿಸ್ತಿರಲ್ಲ, ಅದನ್ನ ನೀವು ಮನೆಗೆ ಬಂದಾಗ ಮಾತಾಡ್ಸಿದ್ರೆ ನೀವು ದೇವರಾಗೋರಿ. ಅದು ಮಾಡ್ಲಿಲ್ಲ, ನೀವು ಹಾಳಾದ್ರಿ. ಶ್ರೀವತ್ಸ MLA ಆಗೋ ಮುಂಚೆನೆ ಹೇಳಿದ್ದೆ ಅಣ್ಣ, ನೀವು ಯಾರು ಬಂದ್ರು ಪ್ರೀತಿ ವಿಶ್ವಾಸದಿಂದ ಕರೆದು ಬಿಟ್ಟು ಅವ್ರಿಗೇನು ಕೇಳಲ್ಲ. ಏನೋ ತೀರಾ MLA ಪಕ್ಕದಲ್ಲಿ ನಿಂತ್ಕೊಂಡೆ ಅಂತ ಒಂದು ಫೋಟೋ ಕೇಳ್ತಾರೆ, ನಾನು MLA ಮಾತಾಡಿಸ್ದೆ ಅಂತ ಒಂದು ಸಂತೋಷ ಇರ್ತಾರೆ.
ಅಷ್ಟು ಬಿಟ್ಟರೆ ಇನ್ನೇನೂ ಯಾರು ಏನು ಕೇಳಲ್ಲ. ಹಾಗಾಗಿ ಅದೊಂದು ಪ್ರೀತಿ ವಿಶ್ವಾಸ ಗಳಿಸಿ ಅಂತ ಹೇಳಿದ್ದೆ. ನಿಜವಾಗ್ಲೂ ಜನ ಮಾತಾಡ್ತಾರಲ್ಲ ಒತ್ಸಣ್ಣ, ಆ ಒತ್ಸಣ್ಣನೇ ಆಗೋಗಿದೆ. MLA ಎಲ್ಲ ಅವ್ರಿಗೆ ಒತ್ಸಣ್ಣ ಆಗೋಗಿದೆ. ಹಾಗಾಗಿ ತಾಯಿ ಚಾಮುಂಡಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ MLA ಕೊಟ್ಟಿದ್ದಾರೆ. ಅವರು 100 ಕಾಲ ತಾಯಿ ಸೇವೆ ಸಮಾಜ ಸೇವೆ ಮಾಡ್ಕೊಳ್ಳಿ. ಬಹಳ ನಿಗರ್ವಿ. ನಮಗೆ ದೇವರು ವರ ಕೊಡು ಅಂತ ಕೇಳಿದಾಗ ಆ ವರ ಕೊಡ್ತಾನಲ್ಲ ಅದು ಬಹಳ ಇದಿರ್ತದೆ. ಹಾಗೆ ಒಳ್ಳೆ ಶಾಸಕರನ್ನ ಕೊಟ್ಟಿದ್ದಾರೆ. ಅವರಿಂದ ಆಗ್ತಕ್ಕಂಥ ಕೆಲಸಗಳು ಸಮಾಜದಲ್ಲಿ ತಗೊಳ್ಳಿ ಎಲ್ಲ ಮಾಡಿ. ನಾನು ಕೇಳ್ತಾ ಇದ್ದೀನಿ, ಯಾರು ಬಂದ್ರು ಏನು ಕೆಲಸ ಹಾಗೆ ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳ್ತಿರ್ತಾರೆ. ಎಲ್ಲ ಹೇಳ್ತಿರ್ತಾರೆ. ಬಹಳ ಒಳ್ಳೆ ಹೆಸರಿದೆ. ನಮ್ಗೆ ಇನ್ನೇನು ಬೇಕು, ಒಂದು ಹೆಸರು ಇವತ್ತು ನನಗೂ ಅಷ್ಟೇ ನೀವೆಲ್ಲ ಬಂದಿರೋದು. ಹಾಗಾಗಿ ಇಷ್ಟೊತ್ತು ಕೂತಿದ್ದಾರೆ, ಅವ್ರನ್ನ ಕಳಿಸ್ಕೊಳ್ಳೋಣ. ಅವ್ರಿಗೆ ಅರ್ಜೆಂಟ್ ಕೆಲಸ ಇದೆ. ಹಾಗಾಗಿ ನಾವು ಅವ್ರಿಗೆ ಒಂದು ಗೌರವ ಸಮರ್ಪಣೆ ಮಾಡಿ ಒಂದು ಕಳಿಸ್ಕೊಳ್ಳೋಣ. ಬಂಧುಗಳೇ, ಇದೊಂದು ವಿಶಿಷ್ಟವಾದ ಸಮಾರಂಭ. ಮೈಸೂರಿನ ಇತಿಹಾಸದಲ್ಲಿ ಇದೊಂದು ವಿಶಿಷ್ಟವಾದ, ಒಂದರ್ಥದಲ್ಲಿ ದಿವ್ಯವಾದ ಒಂದು ಕಾರ್ಯಕ್ರಮ ದ್ವಯ ಎಂಬುದಾಗಿ ನಾವು ಕರೆಯಬಹುದು. ಮೊದಲನೇದಾಗಿ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ, ಎರಡನೇದಾಗಿ ಡಾಕ್ಟರ್ B.R. ನಟರಾಜ್ ಅವರ ಹುಟ್ಟುಹಬ್ಬದ ಸಂಭ್ರಮ. ನಾನು ಮೊದಲೇ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ಉದ್ಧರಿಸುವುದಕ್ಕೆ ಬಯಸ್ತೇನೆ. They alone live who live for others. The rest are more dead than alive. ಯಾರು ಇತರರಿಗಾಗಿ ಬದುಕುತ್ತಾರೋ ಅವರಿಗೆ ನಿಜವಾದ ಬದುಕು, ಉಳಿದವರು ಬದುಕಿಯೂ ತಕ್ಕಂತೆ. ಹಾಗೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಶ್ರೀಮಾನ್ ನಟರಾಜ್ ವೈಶ್ ಅವರು ಬದುಕಿರತಕ್ಕಂಥ ಅಮೃತಮಯವಾದಂಥ ಬದುಕನ್ನು ಅವರು ಬದುಕಿದ್ದಾರೆ. ಅವರು ಶ್ರೇಷ್ಠ ಸಮಾಜ ಸೇವಕರು. ಅವರ ಹೆಸರು ಬರೀ ಮೈಸೂರಿನಲ್ಲಿ ಮಾತ್ರ ಸೀಮಿತವಾದದ್ದು ಅಂತಲ್ಲ, ಇಡೀ ನಾಡಿನಲ್ಲಿ ಅವರು ಪ್ರಸಿದ್ಧರಾದವರು. ಸಮಾಜ ಸೇವಕರು, ಸಂಧ್ಯಾ ಸುರಕ್ಷಾ ಟ್ರಸ್ಟ್ ಅನ್ನುವಂಥ ಸಂಸ್ಥೆಯ ಅಧ್ಯಕ್ಷರು, ಆಡಳಿತ ರತ್ನ ಕೂಡ. ಇಂಥವರಿಗೆ ನಾವು ಇವತ್ತು ಸನ್ಮಾನ ಮಾಡ್ತಾ ಇರತಕ್ಕದ್ದು ಸಂತೋಷದ ವಿಷಯ. ನಾವೆಲ್ಲ ಧನ್ಯರು ಹಾಗೆ ಅಂತ ಹೇಳಬಹುದು. ಹೆಚ್ಚೇನು ಮಾತನ್ನು ನಾನು ಬೆಳಕಲೆ ಶ್ರೀಮಾನ್ ನಟರಾಜ್ ವೈಶ್ ದಂಪತಿಗಳಿಗೆ ಆ ಚಾಮುಂಡೇಶ್ವರಿ 100 ಕಾಲ ಬದುಕುವಂತೆ ಆಶೀರ್ವದಿಸಲಿ. ಅವರ ಮೂಲಕ ಸಮಾಜವೂ ಕೂಡ ಉನ್ನತವಾಗಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಮತ್ತೊಮ್ಮೆ ಅವರಿಗೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿ ಈ 2 ಮಾತನ್ನು ಮುಗಿಸ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಹಾಶಯರಿಗೂ ಬಲವಾಗಿ ನಮಸ್ಕಾರವನ್ನು ಮಾಡ್ತಾ, ಈ ದಿವಸ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಗೆಳೆಯ ನಟರಾಜ್ ಜೋಶಿ ಅವರು ಒಂದು ರೀತಿ ಮೈಸೂರಿಗೆ ವರ ಇದ್ದ ಹಾಗೆ. ಬೆಂಗಳೂರಿನಲ್ಲೇ ಇದ್ದರೆ ರಾಜಕೀಯದಲ್ಲಿ ಏನೇನು ಸ್ಥಾನಮಾನಗಳು ಅವ್ರಿಗೆ ಸಿಗ್ತಾ ಇದ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇದು ನಮ್ಮ ಅದೃಷ್ಟ. ಇಲ್ಲಿ ಒಂದು ಸಂಧ್ಯಾ ಸುರಕ್ಷಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಶಾಕಂಬರಿ, ಬಹುಶಃ ವಿಶ್ವಸಂಸ್ಥೆ ಒಂದು ಮಾತಾಡಿದೆ, ವಿಶ್ವದ ವಿಜ್ಞಾನಕ್ಕಿಂತ ಭಾರತದ ಆಧ್ಯಾತ್ಮ ಮುಂದೆ ಇದೆ ಅಂತೇಳಿ. ಅದನ್ನು ಕಾಪಿಡುವಂಥ ಕೆಲಸವನ್ನ ನಟರಾಜ್ ಜೋಶಿ ಅವರು ಮಾಡ್ತಾ ಇದ್ದಾರೆ. ಇದು ಹೆಚ್ಚು ಮಾತನಾಡುವ ಸಂದರ್ಭ ಇದೆಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಸುಮಾರು 25 ದಶಕಗಳಿಂದ ಅವರು ನೋಡ್ತಾ ಇದ್ದೀನಿ, ವರ್ಷದಿಂದ. ಈಗ 62ನೇ ವರ್ಷದ ಅವರ ಸಂಭ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ಇದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತಾ ಇದ್ದೇವೆ.
ಹೀಗೆ ನಿತ್ಯ ನಿರಂತರವಾಗಿ ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ಮಾಡಬೇಕಾಗಿದೆ. ಅವರು ಎಂದೂ ಭೇದ ಭಾವವನ್ನು ಮಾಡಬಾರಂತವರಲ್ಲ. ಯಾರು ತಮ್ಮ ಸೇವೆಯನ್ನ ಅಮೂಲಾಗ್ರವಾಗಿ ಪ್ರೀತಿಯನ್ನು ಮಾಡ್ತಾರೆ ಅವ್ರನ್ನೆಲ್ಲ ಗುರುತಿಸುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಯಲ್ಲಿ ತಪ್ಪಾದಾಗ ತಿದ್ದುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಒಂದು ಹೆಮ್ಮೆ ಅಂತಂದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಅಳಿಯ, ಇದು ಒಂದು ವಿಶೇಷವಾಗಿ ನಮಗೊಂದು ಸಂತೋಷ ಸಂಗತಿ. ಸೋದರಿ ಮಂಗಳ ಅವರು ನಿಜವಾಗ್ಲೂ ಮಂಗಳ ತಾಯಿ ಮಂಗಳ ಅವರು ಅವರ ಒಂದು ಪ್ರೀತಿ ಸಮಾಧಾನ ನಮ್ಮನ್ನೆಲ್ಲ ಭ್ರಾತೃತ್ವದಿಂದ ನೋಡುವ ಒಂದು ಹಿರಿಮೆ ಇದೆಯಲ್ಲ, ಅದು ನಿಜವಾಗ್ಲೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪ್ರೀತಿಯಿಂದ ನಮ್ಮ ಅಕ್ಕರಿಂದ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ದಂಪತಿಗಳು. ಅವರ ಆಯಸ್ಸು ಇನ್ನು 100 ವರ್ಷಗಳ ಕಾಲ ಸಂಭ್ರಮ ನಾವೆಲ್ಲ ಆಚರಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಿಕ್ಕೆ ನಮ್ಮ ಲತಾ ರಾಜಕೀಕರವರು ಲತಾ ಮೋಹನ್ ಅವರು ಹೆಚ್ಚು ಶ್ರಮ ಪಡೆದವರು. ಹಾಗೆ ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರೋಗ್ರಾಮ್ ಮಾಡ್ಕೊಳ್ಳೋರಿದ್ದಾರೆ, ಸಿದ್ದಿಕೆಯವರಿದ್ದಾರೆ, ನಮ್ಮ ಇಂಡಿಯಾ ರಾಷ್ಟ್ರದಲ್ಲಿ ಚಂದ್ರಶೇಖರ್ ಅವರಿದ್ದಾರೆ. ನಾನು ಶಾಸಕರು ಯಾವಾಗಲೂ ಹೇಳ್ತಾ ಇರ್ತೇನೆ, ಹನುಮಂತ ಭಗವಂತನಾದನ ಹಾಗೆ ಅವರು ಶಾಸಕರಾಗಿದ್ದಾರೆ. ಸಾಮಾನ್ಯ ಒಬ್ಬ ಪರಿಚಾರಕ ಅವರು ದಿವಸ ನಾನು ಕಂಡ ಹಾಗೆ ಸುಮಾರು 15 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಾನು ಕೇಳ್ತಾ ಇರ್ತೀನಿ, ಏನು ಆಹಾರ ತಗೋತಾರೆ ನೀವು, ಯಾವಾಗಲೂ ಸಶಕ್ತರಾಗಿರ್ತಾರೆ ಅಂತ ಗುಟ್ಟ ಹೇಳ್ತಾ ಇಲ್ಲ. ಹಾಗಾಗಿ ನನ್ನ ಗೆಳೆಯ ಮೂರು ನಂದಸ್ವಾಮಿ ಇದ್ದಾರೆ, ರಾಜಣ್ಣ ಅವರಿದ್ದಾರೆ, ತಾವೆಲ್ಲ ಹೆಸರಿಸುವಂತ ವ್ಯಕ್ತಿಗಳು ಮುಂದೆ ಕೂರ್ತಿದ್ದೀರಿ, ಎಲ್ಲರೂ ಹೆಸರಿಸುವಂತವರು. ತಮ್ಮೆಲ್ಲರಿಗೆ ಇನ್ನೊಮ್ಮೆ ತಲೆಬಾಗಿ ನಮಸ್ಕಾರವನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಕಾರ್ಯಕ್ರಮವನ್ನು ಕುರಿತ ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂಸ್ಕೃತಿ ಪ್ರೀತಿಯ ಸಜ್ಜನರು, ಅದರ ಜೊತೆಗೆ ಸಾಕಷ್ಟು ಸಮಾಜಮುಖಿ ಕಾರ್ಯಗಳ ಮೂಲಕ ಮೈಸೂರಿನಲ್ಲಿ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು, ಒಂದು ವಿಶೇಷ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವಂಥ ಗುರುಗಳಾದಂಥ ನಟರಾಜ್ ಜೋಯಿಸ್ ಅವರ 62ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭಕ್ಕೆ ನಾವೆಲ್ಲ ಹಾಜರಾಗಿದ್ದೇವೆ. ಈಗಾಗಲೇ ಹಿರಿಯರು ನಟರಾಜ್ ಜೋಯಿಸ್ ಅವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದೆ. ನಾನು ಕಳೆದ 12-13 ವರ್ಷಗಳ ನಿರಂತರವಾಗಿ ನಟರಾಜ್ ಜೋಯಿಸ್ ಅವರ ಹುಟ್ಟುಹಬ್ಬದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. 12 ವರ್ಷಗಳ ಹಿಂದೆ ಯಾವ ಪ್ರೀತಿ ಮತ್ತೆ ಬಾಂಧವ್ಯ ಇತ್ತು, ಅದೇ ಪ್ರೀತಿ ವಾತ್ಸಲ್ಯದಿಂದ ಇವತ್ತಿಗೂ ಕೂಡ ಎಲ್ಲರನ್ನೂ ಬರಮಾಡಿಕೊಳ್ಳುವಂತ ಅವರ ಒಂದು ಔದಾರ್ಯ ಗುಣಕ್ಕೆ ಮತ್ತು ಅವರ ಒಂದು ಅಂತಃಕರಣಕ್ಕೆ ಅತ್ಯಂತ ಪ್ರೀತಿಯಿಂದ ತಮ್ಮೆಲ್ಲ ಪರವಾಗಿ ಅವರಿಗೆ ನಮಸ್ಕಾರಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಟರಾಜ್ ಜೋಯಿಸ್ ಅವರು ಅಂತಂದ್ರೆ ಅವರ ವ್ಯಕ್ತಿತ್ವದ ಹಾಗೆ ನೇರ ಮಾತು, ನಿಷ್ಠುರ ನಡೆ, ಆ ನಿಷ್ಠುರತೆ ಹಿಂದೆ ಒಂದು ಸತ್ಯದ ಪ್ರತಿಪಾದನೆ ಇರ್ತದೆ. ಅಷ್ಟರ ಮಟ್ಟಿಗೆ ಈ ಮೈಸೂರಿನ ಸಾಂಸ್ಕೃತಿಕ ನಗರಕ್ಕೆ ಒಂದು ಸಂಸ್ಕೃತಿ ಪ್ರೀತಿಯ ಒಂದು ಧಾರ್ಮಿಕ ಹಿನ್ನೆಲೆಯ ಬೆಳಕಾಗಿ ನಮ್ಮ ನಡುವೆ ನಟರಾಜ್ ಜೋಯಿಸ್ ಅವರು ಇದ್ದಾರೆ. ಬಹುಶಃ ನಾವೆಲ್ಲ ಅವರು ಒಂದು ಕರೆ ಮಾಡಿದ್ರೆ ಸಾಕು, ಒಂದೇ ಬರ್ತೀವಿ, ಅಷ್ಟು ಅವ್ರ ಬಗ್ಗೆ ಒಂದು ವಿಶ್ವಾಸ ಇದೆ, ಮಮತೆ ಇದೆ. ಒಂದು ರೀತಿ ನಮ್ಮನ್ನ ಕಿರಿಯ ಸಹೋದರ ರೀತಿ ಅವರು ನಡ್ಕೊಳ್ಳುವಂತ ರೀತಿ ನಿಜಕ್ಕೂ ಮನಸ್ಸು ತುಂಬಿ ಬರುತ್ತೆ. ಅಂತವರ ಒಂದು ಔದಾರ್ಯಕ್ಕೆ ತಲೆಬಾಗಿ ನಾವೆಲ್ಲ ಇಲ್ಲಿ ಆಗಮಿಸಿರುವಂತದ್ದು ನಿಜಕ್ಕೂ ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿ ಅಂತೇಳಿ ಭಾವಿಸ್ತಾ, ಮಾನ್ಯ ಶಾಸಕರು, ಹಿರಿಯರಾದಂತ ಸಿಪಿಕೆ ಗುರುಗಳು ಮಡಿಕೇರಿ ಗೋಪಾಲ್ರವರು ಇನ್ನೂ ಸಾಕಷ್ಟು ಮಾತನಾಡಲಿಕ್ಕೆ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಮತ್ತೊಮ್ಮೆ ನಟರಾಜ್ ಜೋಯಿಸ್ ಅವರ ಇಂಥ ಒಂದು ಜನಮುಖಿ ಕಾರ್ಯಕ್ಕೆ, ಇಂಥ ಒಂದು ಸಮಾಜಮುಖಿ ಕಾರ್ಯಕ್ಕೆ ನಾವೆಲ್ಲ ಅವರಿಗೆ ಪ್ರತಿ ವರ್ಷ ಒತ್ತಾಸ ನಿಲ್ಲೋಣ. ಅವರ ಸಮಾಜ ಸೇವೆಯ ಒಂದು ಭಾಗದಲ್ಲಿ ನಾವು ಕೂಡ ಭಾಗಿಯಾಗೋಣ. ಆ ಮೂಲಕ ತಾಯಿ ಚಾಮುಂಡೇಶ್ವರಿ ಅನುಗ್ರಹವನ್ನು ಕೂಡ ನಾವು ಕೂಡ ಸಂಪಾದಿಸಿಕೊಳ್ಳೋಣ ಮಾತುಗಳ ಮೂಲಕ ಮತ್ತೊಮ್ಮೆ ನಟರಾಜ್ ಜೋಯಿಸ್ ಅವರಿಗೆ
ತಮ್ಮೆಲ್ಲ ಪರವಾಗಿ ತಮ್ಮೆಲ್ಲ ಜೋರು ಚಪ್ಪಾಳೆ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ. ನಮಸ್ಕಾರ. ಸಮಾರಂಭ ಯಾಕೆಂದ್ರೆ ನಾವು ವರ್ಷದಲ್ಲಿ ಅನೇಕ ಸಭೆ ಸಮಾರಂಭ ಮಾಡ್ತೀವಿ. ಇದು ವಿಶಿಷ್ಟ ವೈಶಿಷ್ಟ್ಯಪೂರ್ಣವಾದ ಸಮಾರಂಭ. ಯಾಕೆಂದ್ರೆ ನಮ್ಮ ನಟರಾಜ್ ಜೋಯಿಸ್ ಅವರು ವರ್ಷವೆಲ್ಲ ಒಂದಲ್ಲ ಒಂದು ಧಾರ್ಮಿಕ ಕಾರ್ಯ ಮಾಡ್ತಾರೆ, ಸಂಘ ಮಾಡ್ತಾರೆ, 4 ದಿನ ಅನ್ನ ಹಾಕ್ತಾರೆ. ಇದು ನಿರಂತರವಾಗಿ ಅವರ ವ್ಯಕ್ತಿಗತವಾಗಿ ಉಂಟದೆ. ಇಂತಹ ಪೂಜ್ಯರನ್ನ ಮೈಸೂರು ನಗರದಲ್ಲಿ ಸುಮಾರು ವರ್ಷ ಪೂರ್ತಿ ಅನೇಕ ಸಭೆ ಸಮಾರಂಭಗಳು ಭಾಗವಹಿಸಲು ಕೂಡ ಸಂಘ ಸಂಸ್ಥೆಗಳ ನೆರವು ಇರ್ತಾರೆ. ಯಾವುದೇ ಸಮಾರಂಭಕ್ಕಾದ್ರೆ ಅವ್ರು ಬಂತಂದ್ರೆ ಅವರಿಂದ ಆಶೀರ್ವಾದ ಇರುತ್ತೆ. ಆ ಸಮಾರಂಭಕ್ಕೆ ಒಂದು ಕುಟುಂಬದವರು ಇರ್ತಾರೆ. ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ನಮ್ಮ ಸಾಹಿತ್ಯ ಪರಿಷತ್ ಜೊತೆಗೆ ಒಡನಾಟ ಇಟ್ಕೊಂಡಿರ್ತಾರೆ ನಿರಂತರವಾಗಿ. ಈ ಒಡನಾಟದಿಂದ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಇದೆಲ್ಲರೂ ಒಟ್ಟಿಗೆ ಬಂದಿರುತ್ತೆ. ಈ ದಿಶೆಯಲ್ಲಿ ನಾವು ಕೇಳಿದಿಷ್ಟೇ, ನಟರಾಜ್ ಜೋಯಿಸ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯುಷ ಆರೋಗ್ಯ ಕೊಟ್ಟು ಅವರ ಕುಟುಂಬಕ್ಕೆ ಸದಾ ನೆಮ್ಮದಿಯಲ್ಲಿ ವರ್ಷ ಇಂತಹ ಕಾರ್ಯಕ್ರಮವನ್ನು ನಿರಂತರ ಮಾಡಲಿ. ನಾವೆಲ್ಲ ನೀವು ಶಾಸಕರು, ಗಣ್ಯರು ನಾವೆಲ್ಲ ವರ್ಷ ಪೂರ್ತಿ ಗೊತ್ತಾಡ್ತೀವಿ. CPK ಅವರು ಬಂದು ಮಾತಾಡಿದ್ರು. ಈಗ ಏನಂದ್ರು ಅಂದ್ರೆ ನಟರಾಜ್ ಜೋಯಿಸ್ ಅವರ ಹೃದಯ ಶ್ರೀಮಂತಿಕೆ ಇದ್ರು. ಯಾವ ತರ ಬಂದಿದ್ವಿ ನಾನು ಯೋಚನೆ ಮಾಡಿದೆವು. ನಿಜ ಹೃದಯ ಶ್ರೀಮಂತಿಕೆ ಅಂದ್ರೆ ಇವರು ಮೈಸೂರು ನಗರದಲ್ಲಿ ಅವರ ಕಾರ್ಯಕ್ರಮವನ್ನು ನಿರಂತರ ನೋಡ್ತಾವ್ರೆ. ಅವರ ಕಾಯ, ವಾಚ, ಮನಸ್ಸಿಂದ ಸಮಾಜ ಸೇವೆನ ಇದೇ ರೀತಿ ನಿರಂತರ ಮಾಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ ಆರೋಗ್ಯ ಕೊಡ್ಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಬರ್ತ್ಡೇ ಬಾಯ್ ಮತ್ತೆ ಬರ್ತ್ಡೇ ಬಾಯ್ ಮಾತ್ರ ಇದ್ದಾರೆ. ಅವ್ರ ಜೊತೆ ಕೂರಿಸ್ಕೋಬೇಕಾಗಿತ್ತು. ಅವರನ್ನ ಕೂರಿಸ್ಕೊಂಡ್ರೆ ಇದಾರೆ. ನನ್ಗೆ ತುಂಬಾ ಸ್ವಲ್ಪ ದಂಪತಿಗಳು ಅಂತ ಹೇಳಿದ್ರೆ ದಂಪತಿಗಳು ಇರ್ಬೇಕು. ಅವ್ರು ದಮ್ ಕೊಡ್ಬೇಕು, ಇವ್ರ ಪತಿ ಪಕ್ಕದಲ್ಲೇ ಇರ್ಬೇಕು. ಅದನ್ನ ಮಾಡಿದ್ರೆ ಪಾಪ ಇದು ಮಾಡಿದ್ದಾರೆ. ಆದ್ರೆ ನಟರಾಜ್ ಜೋಯಿಸ್ರವರು ಬಹಳ ಕೆಲಸಗಳನ್ನು ಮಾಡ್ತಾರೆ. ತುಂಬಾ ಜನ ಯಾವುದೇ ಅಭಿವೃದ್ಧಿ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಇವಾಗ ಇಲ್ಲಿ ಈ ಸಂಸ್ಥೆಯಲ್ಲಿ ಅವ್ರು ಮಾಡ್ತಾ ಇರೋದು ವಯಸ್ಸಾದವರಿಗೆ ಅವರು ಇದನ್ನ ಕೊಡ್ತಾ ಇದ್ದಾರೆ. ನೀವು ಇಲ್ಲಿದ್ದು ನಮ್ಮ ನೋಡ್ಕೊಳ್ಳಿ ಅನ್ನೋ ರೀತಿ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ವಯಸ್ಸಾದವ್ರನ್ನ ಹೊರಗಡೆ ಕಳಿಸ್ಬಿಡ್ತಾ ಇದ್ದಾರೆ ಜನರು. ಯಾಕೆಂದ್ರೆ ನೀವು ಯಾವುದಕ್ಕೂ ಲಾಯಕ್ಕಿಲ್ಲ ಹೋಗಿ ಅಂತ. ನಮ್ಮ ತರ ಲಾಯಕ್ಕಾಗಿರೋರು ಇವಾಗಿನ ಜನರೇಷನ್ ಅಲ್ಲಿ ಸಿಗೋದಿಲ್ಲ. ಆದ್ರಿಂದ ನಾವುಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ತಂದೆ ತಾಯಿಗಳಾಗ್ಲಿ ಯಾರೇ ಹಿರಿಯರಾಗ್ಲಿ ಅವ್ರಿಗೆ ಫಸ್ಟ್ ಗೌರವವನ್ನು ಕೊಟ್ಟು ಅವ್ರು ಹೇಗಿದ್ದಾರೆ ನೋಡ್ಕೊಂಡು ಅವ್ರನ್ನ ಮೊದಲು ಮಾತಾಡ್ಸ್ಕೊಂಡು ಕಲಿಸ್ಬೇಕು. ಅವ್ರ ಪ್ರೀತಿ ವಿಶ್ವಾಸ ನೀವು ಹೇಳ್ಕೊಂಡೇ ಹೋದ್ರು ಸರಿ, ನಗುಮುಖದಿಂದ ಒಂದೆರಡು ಒಳ್ಳೆ ಮಾತು ಹೇಳಿದ್ರೆ ಅವ್ರಿಗೆ ಅಷ್ಟೇ ಸಾಕಾಗುತ್ತೆ. ಅದನ್ನ ಜೋಯಿಸ್ರು ಮಾಡ್ತಾ ಇದ್ದಾರೆ ಅಂತ ನೆನೆಸ್ಕೊಂತೀನಿ. ಇದನ್ನ ಮುಂದುವರಿಸ್ಕೊಂಡು ಹೋಗ್ಲಿ. ಇನ್ನೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರು ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರು ಹೀಗೆ ಮಾಡಿ ಚಾಮುಂಡೇಶ್ವರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಹೀಗೆ ಮೈಸೂರಿನ ಮತ್ತೆ ಅವ್ರಿಗೆ ನಾವು ಹೇಳಬೇಕು, ರಾಯಭಾರಿಗಳು ಥ್ಯಾಂಕ್ಸ್ ಹೇಳೋದು, ಸಾಮಾಜಿಕ ಚಿಂತನೆ ಹೇಳಿ ಎಲ್ಲರ ಮಾತಾಡೋಕೆ ಅವಕಾಶ ಕೊಡ್ತೀವಿ. ನಾನು ನನ್ನ 2 ಮಾತು ಈ ಒಂದು 60ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಅವರಿಗೆ ತಿಳಿಸ್ತಾ, ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ನಮ್ಮ ಮಹಾಪಾಧ್ಯಾಯರು, ಮಹಾಗುರುಗಳು ನಮಗೆಲ್ಲ ಏನು ಕನ್ನಡ ಪ್ರಜ್ಞೆ, ಕುವೆಂಪು ಪ್ರಜ್ಞೆ, ಆ ಒಂದು ದೀಪವನ್ನ ನಮ್ಮಲ್ಲಿ ಸದಾ ಜೀವಂತವಾಗಿ ಕಾಪಿಡೋ ನಿಟ್ಟಿನಲ್ಲಿ ನಮಗೆ ಮಾರ್ಗದರ್ಶನ ನೀಡ್ತಿರುವ ಪರಮ ಪೂಜ್ಯ CPK ಗುರುಗಳಿಗೆ ಸಾದರ ಗೌರವಗಳನ್ನ ಅರ್ಪಿಸ್ತಾ, ಏನು ಕನ್ನಡದ ತ್ರಿಮೂರ್ತಿಗಳು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ 3 ಜನ ಇಲ್ಲಿದ್ದಾರೆ. ನಮ್ಮ ಮಟ್ಟಿಕೆರೆ ಅವರು, ರಾಜಣ್ಣ ಅವರು, ನಮ್ಮ ಚಂದ್ರಣ್ಣ ಅವರು, ಅವರಿಗೆ ಸಾದರ ಗೌರವಗಳು. ಹಾಗೆ ಕನ್ನಡದ ಕಂದ ನಮ್ಮ ಹೋರಾಟಗಾರರು ಶ್ರೀ ಮುಗ್ಗೂರು ನಂಜುಂಡಸ್ವಾಮಿ ಅವರು ಸಹಿತ ನನ್ನ ಸಾದರ ಗೌರವಗಳು. ಹಾಗೆ MJR ಅರಸನವರು ಏನು ಚುಟುಕು ಸಾಹಿತ್ಯ ಪರಿಷತ್ ಕಟ್ಟಿ ಆ ಚುಟುಕು ಸಾಹಿತ್ಯ ಪ್ರಾಕಾರಕ್ಕೆ ಒಂದು ವಿಶೇಷ ಮೆರುಗನ್ನ ನೀಡಿದಂಥವರು ನಮ್ಮ ಅರಸಬುದ್ಧಿಯವರು. ಪತ್ರಿಕೆ ತಂದು ಇವತ್ತು ಕಷ್ಟವೋ ನಷ್ಟವೋ ನಡೆಸ್ಕೊಂಡು ಹೋಗ್ತಿರುವಂಥವ್ರು, ಅವ್ರಿಗೂ ಸಾದರ ಗೌರವಗಳು. ನೆರೆದಿರುವಂತಹ ಎಲ್ಲ ನಮ್ಮ ಜೋಯಿಸರ ಅಭಿಮಾನಿಗಳಿಗೆ ಒಂದು ರೀತಿ ಸ್ನೇಹ ಬಳಗ, ಅವರೆಲ್ಲರಿಗೂ
ನನ್ನ ಸಾದರ ಗೌರವಗಳನ್ನ ಅರ್ಪಿಸ್ತೀನಿ. ನನಗೆ ಇವತ್ತು ಏನು ಈ ಕಾರ್ಯಕ್ರಮ ಏನೋ ವಿದ್ವತ್ಸಭೆ ಏನಾದ್ರೂ ನಡೀತಿದೀವೋ ಅನ್ನಿಸುತ್ತೆ. ಯಾಕಂದ್ರೆ ಮಹೋಪಾಧ್ಯಾಯರು ಇವತ್ತಿಲ್ಲಿ ಉಪಸ್ಥಿತರಿದ್ದಾರೆ. ಇನ್ನೊಂದ್ಸಲ ಅನ್ಸುತ್ತೆ ನಮಗೆ ಬಹುಶಃ ಇದು ಸಾಧನಾ ಸಮಾವೇಶ ಏನಾದ್ರೂ ನಾವು ಆಚರಿಸ್ತಾ ಇದೀವ ಏನೋ. 22 ವರ್ಷಗಳ ಸಾರ್ಥಕ ಸೇವೆ ನಮ್ಮ ಮೈಸೂರಿಗೆ ಕೊಟ್ಟಿರುವಂತಹ ಜೋಯಿಸರ ಒಂದು ಸಾಧನಾ ಸಮಾವೇಶ ನಾವೇನಾದ್ರೂ ನಡೆಸ್ತಿದ್ವೋ ಏನೋ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾನು ಅವರನ್ನ ಏನೀಗ 62 ವರ್ಷ 40 ವರ್ಷಕ್ಕೆ ಮೈಸೂರಿಗೆ ಬಂದ್ರು. 22 ವರ್ಷಗಳ ಅವಿರತ ಸೇವೆ ಮೈಸೂರಿನಲ್ಲಿ ಲಭ್ಯವಾಗಿರುವಂಥದ್ದು. ನನಗನ್ಸುತ್ತೆ ನೋಡಿ, ಬೆಂಗಳೂರಿಗೆ ಅವ್ರ ಸೇವೆ ನಷ್ಟ ಆಯಿತು ನನಗೆ. ಯಾಕಂದ್ರೆ ಅವರನ್ನ ನಾನು ಯೌವನಾವಸ್ಥೆಯಿಂದ ಬದಲಾವಣೆಯಾಗಿದ್ದೀನಿ. ನಾನು ಅವರ ವಾಜಪೇಯಿ ಅವರ AB ವಾಜಪೇಯಿ ಅವರ ಒಡನಾಟ ಹೇಗಿತ್ತು, ಅನಂತಕುಮಾರ್ ಬೆಂಗಳೂರಲ್ಲಿ ಬೆಳೆಯಕ್ಕೆ ಹೇಗೆ ಕಾರಣೀಕರ್ತರಾದ್ರು, ಅವರ ಮೊದಲನೇ ಎಲೆಕ್ಷನ್ ನಲ್ಲಿ ಅವ್ರಿಗೆ ನಾಮಿನೇಷನ್ ಏನಾಗಿದೆ ಇದ್ದಾಗ ನಮ್ಮ ಜೋಯಿಸರು ಕೊಟ್ಟು ಅವರು ಮುಂದೆ ಬಹಳ ದೊಡ್ಡ ಕೇಂದ್ರ ಸಚಿವರಾಗಿ ಹೆಸರು ಮಾಡಿದಂಥದ್ದು ನಾನು ಸದಾ ಕಣ್ಣಾರೆ ಕಂಡಂಥದ್ದು. ಹಾಗೆ ನಮ್ಮ ರಮೇಶ್ ಅವರು, ಕಾಂಗ್ರೆಸ್ ರಮೇಶ್ ಅವರು ಎಷ್ಟು ಒಡನಾಟ ಇತ್ತು. ನಮ್ಮೆಲ್ಲರ ಪ್ರಮುಖರುಗಳು BN ಸುಬ್ರಹ್ಮಣ್ಯಂ ಅವರ ಪಟ್ಟಾಶಿಷ್ಯರಾಗಿ ಎಷ್ಟು ಮಟ್ಟಿಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ರು. ಬಹುಶಃ ಇವತ್ತು ಅವರು ಬೆಂಗಳೂರಿನಲ್ಲೇ ಇದ್ದಿದ್ರೆ 22 ವರ್ಷಗಳ ಹಿಂದೆ ನಾನು ಯೋಚನೆ ಮಾಡಿದ್ರೆ ಅಲ್ಲಿ ಬಹುಶಃ ಮೇಯರ್ ಆಗ್ಬಿಡ್ತಾ ಇದ್ರು ಬೆಂಗಳೂರಿನಲ್ಲಿ. ನನಗೆ ಚೆನ್ನಾಗಿ ಗೊತ್ತು, ಸ್ವಲ್ಪ ಅಷ್ಟು ಮಟ್ಟಿಗೆ ಪ್ರಬಲವಾಗಿದ್ರು ಬೆಂಗಳೂರಿನಲ್ಲಿ, ರಾಜಕೀಯ ವಲಯಗಳಲ್ಲಿ, ಸಾಮಾಜಿಕ ವಲಯಗಳಲ್ಲಿ. ನೋಡಿ, ಆ ಬೆಂಗಳೂರಿನಷ್ಟೇ ನಮ್ಮ ಮೈಸೂರಿಗೆ ಏನಾಯ್ತು, ಆದ್ರೆ ಇನ್ನೂ ಅವರಿಗೆ ಸಿಗಬೇಕಾದಂತ ಸ್ಥಾನಮಾನ ಸಿಕ್ಕಿಲ್ಲ. ಇರ್ಲಿ, ಚಾಮುಂಡೇಶ್ವರಿ ಖಂಡಿತ ಕೊಡೋದ್ರಲ್ಲಿ ಯಾವುದೇ ಬಹುಶಃ ಅನುಮಾನ ಇಲ್ಲ ಅಂತ ಅನಿಸುತ್ತೆ. ಮೈಸೂರಿಗೆ ಏನು 22 ವರ್ಷಗಳ ನಂತರ ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಬಂದು ನೆಲೆಸಿ ಹೇಗೆ ಬಾದಾಮಿ ಹಾಲಲ್ಲಿ ಸಕ್ಕರೆ ಸಮ್ಮಿಳಿತವಾಗುತ್ತೆ, ನೋಡಕ್ ಕಾಣಿಸಲ್ಲ, ಆದ್ರೆ ಸಕ್ಕರೆ ಸರಿ ಎಲ್ಲರೂ ಅದನ್ನು ಅನುಭವಿಸ್ತೀವಿ. ಹಾಗೆ ಇಡೀ ಮೈಸೂರಿನ ಜನತೆ, ಚಾಮರಾಜನಗರದ ಜನತೆ, ಮಂಡ್ಯ ಇರ್ಬೋದು, ಅವರ ಹುಟ್ಟೂರು ಹಾಸನ ಜಿಲ್ಲೆ ಇರ್ಬೋದು, ಎಲ್ಲ ಕಡೆ ಅವರ ಸೇವೆಯ ಸವಿಯನ್ನ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಒಂದು ಸಂಸ್ಕಾರವಂತ ಕುಟುಂಬ. ಇಡೀ ಅವರ ರಕ್ತ ಗುಣನೇ ಸಮಾಜ ಸೇವೆ, ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು. ಎಲ್ಲರ ಜೊತೆ ಎಷ್ಟೋ ಸರಿ ನಾನು ನೋಡ್ತೀನಿ, ಗುರುಗಳ ಇಲ್ಲಿ ದೋಸೆ ಪಾಯಿಂಟ್ ಅಲ್ಲಿ ಕಾಯ್ತಾ ಇದ್ದೀನಿ ಬನ್ನಿ ಅಂತಾರೆ. ಸರಿ, ಅಲ್ಲಿ ಹೋದ್ರೆ ನಮ್ಗೆ ಬೇಕಾದೆಲ್ಲ ಕೊಡಿಸ್ತಾರೆ. ಅವ್ರು ನೋಡಿದ್ರೆ ಅರ್ಧ ಕಾಫಿ ಅದರಲ್ಲೂ ಪೂರ್ತಿ ಕುಡಿಯಲ್ಲ, ಅಲ್ಲೂ ಸ್ವಲ್ಪ ಮಿಗಿಸ್ತಾರೆ. ಅವ್ರಿಗೇನೋ ಒಂದು ರೀತಿ ಬೇರೆಯವ್ರಿಗೆ ಚೆನ್ನಾಗಿ ಉಣಬಡಿಸ್ಬೇಕು, ಸತ್ಕಾರ ಮಾಡಬೇಕು, ಅವ್ರಿಗೆ ಸಾಧ್ಯವಾದಷ್ಟು ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿ ಇದೆಯಲ್ಲ, ಅವರ ಹೃದಯವಂತಿಕೆ ಇದೆಯಲ್ಲ, ಅದು ಬಹುಶಃ ಎಲ್ರಿಗೂ ಬರುವಂತಹದ್ದಲ್ಲ, ಎಲ್ಲೋ ಕೆಲವೇ ವ್ಯಕ್ತಿಗಳಿಗೆ ಬರುವಂಥದ್ದು. ಆ ಸದ್ಗುಣ ಸಂಪನ್ನತೆ ನಮ್ಮ ಜೋಯಿಸರಲ್ಲಿ ಇರುವಂಥದ್ದು ನಾನು ಮನಸಾರೆ ಕಂಡಿದ್ದೀನಿ. ಎಷ್ಟೋ ಜನ ಬರ್ತಾರೆ, ಅವರ ಆರೋಗ್ಯ ಏನೋ ಆಪರೇಷನ್ ಆಗ್ಬೇಕು ಅಂತಾರೆ, ಪಾಪ ಅವರೇ ಕಾರಲ್ಲಿ ಕಳಿಸ್ಕೊಟ್ಟು ಹಣ ಸಹಾಯ ಮಾಡ್ತಾರೆ. ಇಲ್ಲಿ ಈ ಕೇಂದ್ರದಲ್ಲಿ ಎಷ್ಟೋ ಜನ ಪಿತೃ ಕಾರ್ಯ ಅಂತ ಹೇಳಿದ್ರೆ ನಮ್ಮಲ್ಲಿ ಬಹಳ ಶ್ರೇಷ್ಠವಾದ್ದು. ಅದಕ್ಕೆ ಹಣಕಾಸು ವ್ಯವಸ್ಥೆನೇ ಇರೋದಿಲ್ಲ ಎಷ್ಟೋ ಜನಕ್ಕೆ. ಅವರು ಬನ್ನಿ ನಿಮ್ಗೆ ಯಾಕೆ ಅಂತ ಹೇಳಿ ಪೂರ್ತಿ 14 ದಿವಸದ್ದು 15 ದಿವಸದ ಕಾರ್ಯಕ್ರಮ ಮಾಡಿ ಕಳಿಸ್ಕೊಡ್ತಾರೆ. ಅಂತಹ ಸ್ನೇಹಜೀವಿ, ಅಂತಹ ಅಂತಃಕರಣ, ಅಂತಹ ಹೃದಯ ವೈರಾಗ್ಯ ಇರುವಂತಹ ಒಂದು ವ್ಯಕ್ತಿತ್ವ ನಮಗೆ ಮೈಸೂರಿಗೆ ದೊರಕಿರುವಂಥದ್ದು ತುಂಬಾ ಸಂತೋಷದ ವಿಷಯ. ನಮ್ಮ ಇಲ್ಲಿ ನರ್ಸರವರು ಆಶಿಸಿದ್ದಾರೆ, ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ ನಮ್ಗೆ. ಅವರು ಬುದ್ಧಿಯವರಾಗಿ ನಮ್ಮ ಕುಲದ ರಾಜಮಂತಂದ ಕುಲದ ಒಂದು ಕುಡಿಯಾಗಿ ಆಶೀರ್ವದಿಸಿದ್ದಾರೆ. ನಮ್ಮ ಮೈಸೂರಿನಲ್ಲಿ ಸೇವೆಗಳು ಬೇಕಾದಷ್ಟು ಸಮಾಜ ಸೇವೆ ಮಾಡುವಂಥವ್ರು ಇದ್ದಾರೆ, ಆದ್ರೆ ಶಾಸನಬದ್ಧ ಅಧಿಕಾರ ಬೇಕು. ಯಾಕಂದ್ರೆ ಚಾಮುಂಡೇಶ್ವರಿ ಏನು ಮಹಿಷಾಸುರ ಮರ್ದನ ಮಾಡಿದ್ರು ತಾಯಿ, ಹಾಗೆ ನಮ್ಮ ಜೋಯಿಸಲು ಸಹಿತ ಅಂತಹ ಒಂದು ದುಷ್ಟಶಕ್ತಿಗಳ ನಿಗ್ರಹ ಮಾಡುವಂತ ಒಂದು ಶಕ್ತಿ ದೇವರು ಕೊಟ್ಟಿದ್ದಾನೆ ಅವ್ರಿಗೆ. ಅದು ಸಾಬೀತು ಆಗಿದೆ. ಅವ್ರ ಬಾದ್ನಲ್ಲಿ ನೀವು ಕೇಳಿದ್ರಲ್ಲ, ಹಾಗೆ ಶ್ರೀವತ್ಸ ಅವರಲ್ಲಿ ಬಂದು ಕೂತ್ಕೊಳ್ಳಕ್ಕೆ ಕಾರಣ ಏನಾಯ್ತು, ಅದರ ಹಿನ್ನೆಲೆಗಳು ಎಲ್ಲವೂ ಅರ್ಥವರಾಗಿದ್ವಿ. ಅದು ಕೆಲವೆಲ್ಲ ನಾವು ಓಪನ್ ಆಗಿ ತಿಳಿಸುವಾಗಿಲ್ಲ, ಆದ್ರೆ ಅದರಲ್ಲಿ ಪ್ರಮುಖ ಪಾತ್ರ ನಮ್ಮ ಜೋಯಿಸಲಿದೆ ಅನ್ನಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಇವತ್ತು ಶ್ರೀವತ್ಸ ಅವರಲ್ಲಿ ಕೂತ್ಕೋಬೇಕಾದ್ರೆ ಕಾರಣ ನಮ್ಮ ಜೋಯಿಸರು. ಅಂಥವ್ರಿಗೆ ನಾವೆಲ್ಲ ಆಶೀರ್ವಾದ ಮಾಡಬೇಕು. ನಮ್ಮ ಸುಬುದ್ಧಿಯವರು ಹೇಳಿದಾಗೆ ಅವರಿಗೆ ಶಾಸನಬದ್ಧ ಅಧಿಕಾರ ಸಿಗ್ಬೇಕು, ಇಲ್ಲದ್ರೆ ಇವತ್ತಿನ ದಿವಸ ಕೆಲಸ ಮಾಡಕ್ ಆಗಲ್ಲ ಸಾಮಾನ್ಯವಾಗಿ. ಅಂತಹ ಒಂದು ಶಾಸನಬದ್ಧ ಅಧಿಕಾರ ತಾಯಿ ಚಾಮುಂಡೇಶ್ವರಿ ದಯಪಾಲಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ, ನಮ್ಮ ವಿಕ್ರಾಂತ್ ದೇವೇಗೌಡರು ದಯಮಾಡಿಸ್ತಾ ಇದ್ದಾರೆ, ಅವ್ರಿಗೂ ಸಾಗರ ಗೌರವಗಳು. ಹಾಗೆ ನೆರವೇರಿದಂತ ಎಲ್ರಿಗೂ ಜೋಯಿಸರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೂರ್ತಾ ವಿರಮಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಾಶಯಗಳು, ನಮಸ್ಕಾರ.
ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರಿಗೆ ಪ್ರೀತಿಯ ಗೌರವ ಸಮರ್ಪಣೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀಯುತ ಮಡಿಕೇರಿ ಪಪ್ಪ ಸರ್ ಅವರಿಗೆ ಪ್ರೀತಿಯ ಗೌರವ ಸಮರ್ಪಣೆ. ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಬೇಡ್ಕರ್ ಅಧ್ಯಕ್ಷರು ವಿದ್ಯಾರ್ಥಿ